ಹಾಯ್ ಎವ್ರಿವನ್, ಇವತ್ತಿನ ಎಪಿಸೋಡಲ್ಲಿ ತುಂಬ ಈಸಿಯಾಗಿರೋ ಪನ್ನೀರ್ ಗ್ರೇವಿ ಹೇಗೆ ಮಾಡೋದು, ಶುಂಠಿ ಬೆಳ್ಳುಳ್ಳಿ ಮತ್ತು ಫ್ರೆಶ್ ಕ್ರೀಮ್ ಏನೂ ಇಲ್ಲದೆ ಎಷ್ಟು ಕ್ರೀಮಿಯಾಗಿರೋ ಪನ್ನೀರ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮೊದಲಿಗೆ ಏನು ಮಾಡಬೇಕಂದ್ರೆ, ಒಂದು ಚಿಕ್ಕ ಬಾಣಲಿಲಿ 1 ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ಳಿ, ಒಂದು 10 ಕಾಳುಮೆಣಸು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಸೋಂಪು, ಒಂದು ಸ್ವಲ್ಪ ಜೀರಿಗೆ ಇಲ್ಲಾಂದರೆ ಶಾಹಿ ಜೀರ ಇದ್ದರೂ ಪರವಾಗಿಲ್ಲ ಹಾಕ್ಕೊಂಡು, ಸ್ವಲ್ಪ ಚಕ್ಕೆ, ಒಂದು 3-4 ಲವಂಗ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದನ್ನು ಆರಿದ ಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಹಾಗೆ ಇನ್ನೊಂದು ಬಾಣಲಿಗೆ ಸ್ವಲ್ಪ ಬೆಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಪನ್ನೀರನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳಿ. ಕ್ಯೂಬ್ಸ್ನ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಶಾಲೋ ಫ್ರೈ ಮಾಡಿ. ಸೊ ಇದು ಸ್ವಲ್ಪ ಬ್ರೌನ್ ಆದರೆ ಸಾಕು, ನೋಡಿ ಇಷ್ಟಾದರೆ ಸಾಕು. ಇದನ್ನು ಇನ್ನೊಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ಮತ್ತು ಅದೇ ಬಾಣಲಿಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು, ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನಾನು, ತೊಗೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಮೆತ್ತಗಾದಮೇಲೆ ಅದಕ್ಕೆ 1-2 ಟೊಮೆಟೊ ತೊಗೊಂಡಿದ್ದೀನಿ ನಾನು, ಒಂದು 10-11 ಬಾದಾಮ್ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಗಸಗಸೆ ಇಷ್ಟನ್ನು ಹಾಕಿ ಸ್ವಲ್ಪ ಬೇಯೋದಕ್ಕೆ ಬಿಡಿ. ಸೊ ನೋಡಿ ಈ ಥರ ಚೆನ್ನಾಗಿ ಬೇಯೋವರೆಗೂ ಅದನ್ನು ಹಾಗೆ ಮುಚ್ಚಿಡಿ. ನೋಡಿ ಟೊಮ್ಯಾಟೊ ಈ ಥರ ಮುಟ್ಟಿದ್ರೆ ಹಾಗೆ ಮೆತ್ತಗಾಗಬೇಕು, ಆ ಥರ ಆಗಲಿ. ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಿ ರುಬ್ಬಿಟ್ಟಿರೋ ಅಂಥ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ 1 ಕಪ್ಪಷ್ಟು ಬಟಾಣಿ ಕೂಡ ಹಾಕ್ತೀನಿ. ಸೊ ಇದಕ್ಕೆ ಮತ್ತು ಉಪ್ಪು, ಖಾರ ಮತ್ತು ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ ಇದಕ್ಕೆ ಏನೂ ಕಾಯಿ ಆಗಲಿ ಫ್ರೆಶ್ ಕ್ರೀಮ್ ಆಗಲಿ ಏನೂ ಬೇಡ, ಎಷ್ಟು ಕ್ರೀಮಿಯಾಗಿ ಬಂದಿದೆ ಆಲ್ರೆಡಿ. 1 ಕಪ್ಪಷ್ಟು ಬಟಾಣಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೂ ಪರವಾಗಿಲ್ಲ, ಬರೀ ಪನ್ನೀರು ಸಾಕು. ನೋಡಿ ಇದು ನಾವು ಮಾಡ್ಕೊಂಡಿರೋಂಥ ಪೌಡರು, ಅದೇ ಫಸ್ಟಲ್ಲಿ ಮಾಡ್ಕೊಂಡ್ವಲ್ಲ ಅದೇ ಪೌಡರ್ನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಬಟಾಣಿ ಬೇಯೋದಕ್ಕೆ ಬಿಡಿ ಅದರಲ್ಲೇ. ಸೊ ಬೆಂದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಪನ್ನೀರ್ ಏನಿದೆ ಅದನ್ನು ಆವಾಗಲೇ ಶಾಲೋ ಫ್ರೈ ಮಾಡಿದ್ರಲ್ವ, ಆ ಪನ್ನೀರ್ ಹಾಕ್ಕೊಂಡು ಮಿಕ್ಕಿರೋ ಮಸಾಲೆನೂ ಅದ್ರ ಮೇಲೆ ಹಾಕಿದ್ದೀನಿ. ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಈ ಥರ ಮುಚ್ಚಿಟ್ಬಿಡಿ. ಪನ್ನೀರ್ ಹಾಕೋದನ್ನು ವಿಡಿಯೋ ಮಾಡೋದು ಮರ್ತೋಗಿದ್ದೆ. ಸೊ ಅಷ್ಟು ಮಾಡಿ ಒಂದು 5 ನಿಮಿಷ ಮಸಾಲೆಯಲ್ಲಿ ಬೇಯಲಿ, ಆಮೇಲೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಪನ್ನೀರ್ ಗ್ರೇವಿ ರೆಡಿ ಆಯಿತು. ನೋಡ್ಬೋದು ನೀವೇ ಎಷ್ಟು ಕ್ರೀಮಿ ಆಗಿದೆ ಅಂತ. ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಥರನೇ ತುಂಬ ರೆಸಿಪೀಸ್ ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.